ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಇಲ್ಲಿ ಮಳೆ ಬರ್ತಾ ಉಂಟು, ಜೋರು ಗಾಳಿ ಮಳೆ. ಮಳೆ ಬಂದು ಹೋಗಿದೆ, ಈಗ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ. ಈಗ ಏನು ಆಗ ಜೋರು ಗಾಳಿ ಮಳೆ ಬರ್ತಿತ್ತು, ಹಾಗಿತ್ತು. ರೆಡ್ ಅಲರ್ಟ್ ಅಂತೆ, ರೆಡ್ ಅಲರ್ಟ್. ನಿನ್ನೆ ಮತ್ತು ಇವತ್ತು ರೆಡ್ ಅಲರ್ಟ್. ನಾಳೆಲ್ಲ ಆರೆಂಜ್ ಅಲರ್ಟ್ 12 ತನಕ. ಹಾಗೆ ಇಲ್ಲಿ ಚಂದ ಗಾಳಿ ಬರ್ತುಂಟು. ನಿನ್ನೆ ಸೆಕೆ ಅಂದರೆ ಸೆಕೆ, ವಾಟ್ರಾಸಿ ಸೆಕೆ. ಹಾಗೆ ಇವತ್ತು ಸ್ವಲ್ಪ ತಂಪಾಗಿದೆ, ಖುಷಿ ಆಗ್ತುಂಟು. ಮಳೆ ಬರ್ತುಂಟಲ್ಲ, ಇಲ್ಲದೆ ಎಂತ ಬರಗಳ ಬರೋ ಸ್ಥಿತಿಯಲ್ಲಿತ್ತು, ಹಾಗೆಲ್ಲ ಆಗಿತ್ತು ಇಲ್ಲಿ. ಹಾಗೆ ಮತ್ತು ನಿನ್ನೊಂದು ಒಳ್ಳೆ ಶಾರ್ಟ್ ತೆಗೆದಿದ್ದೇನೆ, ಜೋರು ಮಳೆ ಬರುವಾಗ. ಅದು ಇವತ್ತಿದ್ದು ಬ್ಲಾಗಲ್ಲಿ ಹಾಕಿದ್ದೇನೆ, ಅಂದರೆ ನಿಮಗೆ ನೀವು ನೋಡಿರೋ ನಿನ್ನೆ. ಹಾಗೆಲ್ಲ ಕತೆ. ಈಗ ಇನ್ನು ನಾನೀಗ ಇಲ್ಲಿ ಬಟ್ಟೆ ಹಾಕಿ ಬಂದದ್ದು, ಇನ್ನು ಬಟ್ಟೆ ಹಾಕಿ ಇನ್ನು ಕೆಳಗೆ ಹೋಗೋದು. ನನಗೆ ಮತ್ತೀಗ ಕಾವರಿಗೆ ಹೋಗ್ಲಿಕ್ಕೆ ಉಂಟು, ಬ್ಯಾಂಕಿದೆಲ್ಲ ಕೆಲವು ಕೆಲಸ ಆಗಲಿ ಉಂಟು, ಅದನ್ನೆಲ್ಲ ಮಾಡಿ ಮುಗಿಸಿ ಬರಬೇಕು ರಪ್ಪ. ಮತ್ತೆ ಮಳೆಗೆಲ್ಲ ಹೋಗ್ಲಿಕ್ಕೂ ದಸಿನ ಆಗ್ತದೆ ಮಾರೆ. ಮಳೆ ಇದ್ರೂ ಪ್ರಾಬ್ಲಮೇ, ಇಲ್ಲದಿದ್ರೂ ಪ್ರಾಬ್ಲಮೇ. ಅದೇ ಕಥೆ ಆಗಿದೆ ನಮ್ಮದು. ನಾನು ಕಾವರಿಗೆ ಹೋಗಿ ಬಂದದ್ದು. ನಾನು ಅದೇ ಬ್ಯಾಂಕಿಗೆಲ್ಲ ಹೇಳಿದ್ದೆಲ್ಲ ಹೋಗಿ ಬಂತ. ಇವತ್ತು ಗಾಳಿ ಉಂಟು ಒಳ್ಳೆ ಚಂದ. ಈಗ ಅಲ್ಲೇ ಈ ಸೈಡ್ ನಮ್ಮ ಬಾಲ್ಕನಿ ನೋಡಿದ ಈ ಸೈಡ್ ಫುಲ್ ಮೋಡಾಗಿದೆ. ಹಾಗೆ ಬ್ಯಾಂಕಲ್ಲಿ ಎಂತ ಕಿರ್ಕಿರ್ ಮಾರೆ ಅವರದ್ದು ಎಲ್ಲ. ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಒಂದು ಅಪ್ಡೇಷನ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಎಷ್ಟು ಕೆಲಸ ಉಂಟು. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ನನ್ನದು ಅಪ್ಡೇಟ್ ಮಾಡಲಿಕ್ಕೆ, ಆವಾಗ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಈಗ ಒಂದೊಂದು ಇಷ್ಟಿಷ್ಟು ಇದು ಉಂಟು. ಓ ದೇವರೇ, ನೋಡೋ ತಲೆ ಇರ್ತದೆ, ಅಷ್ಟು ಉಂಟು, ಅರ್ಥ ಸಾಗುದಿಲ್ಲ ಅದು ಬೇರೆ. ಹಾಗೆ ಅದನ್ನೆಲ್ಲ ಈಗ ಮಾಡಿ ಬಂದದ್ದು. ಈಗ ಇನ್ನೂ ಒಂದು ಅಪ್ಡೇಟ್ ಆಗ್ಲಿಕ್ಕೆ ಉಂಟು, ಅದೇನೋ ನೆಕ್ಸ್ಟಲ್ಲೇ ಮಾಡೋದು. ಹಾಗೀಗ ನಾನೇನು ಕಳ್ಬೋದು ಇಲ್ಲಿ ಅಂತ ಇರ್ತದೆ ಅಂತ ವರ್ಕ್ ಮಾಡಲಿಕ್ಕಿಲ್ಲ. ಇನ್ನು ನಾಳೆಯಿಂದ ಸ್ಟಾರ್ಟ್ ಮಾಡುವ. ಹಾಗೆ ಇನ್ನು ಕೆಳಗೆ ಹೋಗಿ ಚಿಕನ್ ಫ್ರೈ ಮಾಡಲಿಕ್ಕೆ ಮೊನ್ನೆದ ಅಷ್ಟೇ, ಮತ್ತೆ ಆಯಿತು. ಹಾಗೆ ಹೋಗು ಕೆಳಗೆ. ಮಳೆ ಬಂದರೆ ಒಂದೆರಡು ಶಾರ್ಟ್ಸ್ ತೆಗಿಬೋದು, ಇಲ್ಲದಿದ್ದರೆ ಇದೆ ಬೋರಿಂಗ್. ಆ್ಯಕ್ಚುಲಿ ಬೋರಿಂಗೇ, ಬಟ್ ಡಾಕ್ಯುಮೆಂಟ್ ಮಾಡ್ತಾರಲ್ಲ ಅದು ಮೇನ್. ಯಾಕಂದರೆ ಯಾವಾಗಾದರೂ ನೋಡಲಿಕ್ಕಿರೋ ಖುಷಿ ಆಗ್ತದೆ. ಓಕೆ, ಹೀಗೆ ಮಾಡ್ತಿದ್ದು. ಬಟ್ ಅದು ಆಚೆನ ಮಳೆ ಬರ್ತಾ ಉಂಟು. ಬರಲಿ ಈ ಸೈಕಲ್ಲಿ ಕೂತ್ಕೊಳ್ಳಿಕ್ಕೆ ಸಾಗೋದಿಲ್ಲ. ಬಟ್ ಇವತ್ತು ಗಾಳಿ ಉಂಟು, ಆದ ಕಾರಣ ತೊಂದರೆ ಇಲ್ಲ. ಈ ಒಂದು ಬೆಕ್ಕು ಬರೋದಾಗೆ ಲಾಜಿಕ್ ಇಲ್ಲ ಅದಕ್ಕೆ. ಮಾತ್ರ ಇಟ್ಟಿದ್ದೇವೆ, ಅದಕ್ಕೆ ಹಾರಿ ಹೋಗ್ಲಿಕ್ಕೂ ಆಗ್ತದೆ. ಹಾಗೆ ಗಂಟೆ 12:45. ಒಂದು 10 ಗಂಟೆಗೆ ಹೋಗಿದ್ದೇವೆ. 2 ಗಂಟೆ ಆಯ್ತು ಕೆಲಸ ಎಲ್ಲ ಮಾಡಿ. ಹಾಗೆ ಇನ್ನು ನಾನು ಮತ್ತೆ ಸಿಗ್ತೇನೆ. ಮತ್ತೆ ನೋಡು, ನಾನು ಎಂಥ ಇಂಟ್ರೆಸ್ಟಿಂಗ್ ಇದ್ದಾರಲ್ಲ ತೋರಿಸುವ. ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದರೆ ಸ್ವಲ್ಪ ಲೇಟ್ ಬರ್ತಿದ್ರೆ ಇದು ಗಾಡಿ ಅದು ಕ್ಲೀನ್ ಆಗ್ತಿತ್ತು. ಜೋರು ಮಳೆ ಬರ್ತಿತ್ತು. ಮಳೆ ಅಂದರೆ ಗಾಳಿ ಮಳೆ, ಜಸ್ಟ್ ನೀರೇ ಬಂದು ಹೋಗ್ತುಂಟು. ಸ್ವಲ್ಪ ಬೇಗ ಆಯ್ತು ಮಾರೆ. ಸ್ವಲ್ಪ ಒಂದು 2-3 ನಿಮಿಷ ಲೇಟ್ ಆಗ್ತಿದ್ರೆ ಉಂಟಲ್ಲ, ಮಳೆ ಸಿಕ್ತಿತ್ತು. ಅಂತ ಕಾರ್ ಫುಲ್ ಕ್ಲೀನ್ ಆಗಿದೆ. ನನ್ನಲ್ಲಿ ಅಂಗಡಿಯಲ್ಲಿ ನಿಲ್ಲಿತು, ಮತ್ತೆ ಬೇಡ ಯಾಕೆ, ಅಲ್ಲಿ ರಶ್ ಸಿಕ್ತು. ಎಲ್ಲರೂ ಅಲ್ಲಿ ನಿಲ್ಲಿಸಿದ್ರೆ ಈಗ ನನಗೆ ಗ್ಯಾರಂಟಿ ಮಳೆ ಸಿಗ್ತಿತ್ತು. ಅಂತ ಕ್ಲೀನ್ ಆಗಿತ್ತು ಬೇರೆ ಕಾರು. ನನಗೆ ಅಷ್ಟು ಕೆಲಸ ಇರ್ತಿರ್ಲಿಲ್ಲ. ಮತ್ತೆ ಹಾಗೆ ಬರ್ತುಂಟು, ಬಿಸಿಲುಂಟು ಸೇಮ್ ಎಂತೆಲ್ಲ. ಜಸ್ಟ್ ಒಮ್ಮೆ ಬರ್ತದೆ ಹೋಗ್ತದೆ ಮತ್ತೆ ಹಾಗೆ ಇರ್ಬೋದು. ನೋಡಿ ಇಲ್ಲಿ ಕತ್ತಲೆ, ಇಲ್ಲಿ ಫುಲ್ ಕತ್ತಲೆ. ತೋರಿಸ್ಬೇಡ, ಅದು ತುರೆ ಕಮ್ಮಿ ಆಯ್ತು ಅದಕ್ಕೆ. ನಂದಿಲ್ಲಿ ಇದಾಗ್ತಾ ಉಂಟು, ಸ್ಲೋ ಆಗಿ ಬೇಯ್ತುಂಟು. ಸಹ ತಿನ್ನದಾಗಿ ಆಗ್ತದ ಅಂತ ಈಗಲೇ. ಎಂಥದೊಂದು ಹೊಸ ರುಚಿ ಮಾಡ್ತಿದ್ದಾರೆ. ನಾನು ಎಂತ ತಿನ್ನುವುದಿಲ್ಲ ಅದನ್ನು, ಅವರ ತಿನ್ನಿಗೆ. ಕಾಯ್ದೆ ಎಂದು ರೆಡಿ. ಆಯ್ತಲ್ಲ? ಅಂದ
ಕಾಣ್ತದೆ ರೀ, ಹಾಂ ಚೆಂದ ಕಾಣ್ತದೆ. ಹಾಗೆ ಒಂದು ಇದು ಸಹ ಫ್ರೈ ಆಗ್ತಂತು, ಫ್ರೈ ಆಗಲಿ, ಫುಲ್ ಫ್ರೈ ಆಗಿ ಏನು ಮತ್ತೆ ಊಟ ಮಾಡೋದು ಅಷ್ಟೇ. ದೋಸೆಗೆ ಅಷ್ಟೇ ಅದೆರಡು ಹಾಕ್ಕೊಂಡಿವಿ ಚಂದ ಗಮ್ಮತ್ತು ಊಟ ಮಾಡೋದು ಮತ್ತೆ. ಹಾಗೆಲ್ಲ ಕತೆ. ಇನ್ನು ಎಂಥವ್ರು ಇಂಟ್ರೆಸ್ಟಿಂಗ್ ಅಂತ ಮತ್ತೆ ನೋಡುವ. ಸೊ ಅದೇ ಈಗ ಅದೇ ಅಂತ ಹೇಳಿದ್ರೆ ಅದು ಫ್ರೈ ಆಗ್ತಾ ಉಂಟದ್ದು. ಫ್ರೈ ಆಗಲಿ, ಕರೆಕ್ಟಾಗಿ ಫ್ರೈ ಆಗಲಿ, ಕ್ರಿಸ್ಪಾಗಿ ಬರ್ತದೆ. ಹಾಗೆ ಇನ್ನು ನಾನು ನೋಡುವ, ಇನ್ನು ಮಳೆದಂತೆ ಸುದ್ದಿಲ್ಲ ಮಾರೆ. ಆಗೊಮ್ಮೆ ಬಂತು ಅದೊಂದು ರಾಪ ಶಾರ್ಟ್ ತೆಗಿಲಿಕ್ಕೆ ಸಿಕ್ಕಿತ್ತು, ಹಾಗೆ ರಾಪ ತೆಗೆದು ಈಗ ಇನ್ನು ಮತ್ತೆ ಊಟ ಮಾಡೋದು. ಊಟ ಹಾಗೆ ಬರಲಿಕ್ಕಿಲ್ಲಪ್ಪ. ಹಾಂ ಯಶ್ ತಿನ್ನಿ ಏನು ಉದ್ದು ದೋಸೆ, ತಿನ್ನಿ ಏನು ಉದ್ದು ದೋಸೆ ಅಂತ. ಬಿಸಾಕಿದ್ದೀರಾ? ಅದೇ ನಾನು ಲಾಸ್ಟ್ ಆಗ ಬ್ಲಾಗ್ ಮಾಡಿದ್ದು ಊಟದ ಮುಂಚೆ. ಮತ್ತು ಊಟ ಎಲ್ಲ ಆದ ನಂತರ ಒಂದು ನಾನು ಮಲಗಿದ್ದೆ, ಅದು ನಂಗೆ ಗೊತ್ತಿಲ್ಲ. ನಿದ್ದೆ ಮಾಡಿದಾಗೆ ಇದು ಅನ್ಕೊಂಡು ಹಾಗೆ ಮೋಸ್ಟ್ ನಿದ್ದೆ ಮಾಡಿದ್ದೆ. ನಾನು ನಿದ್ದೆ ಮಾಡಿದ್ದೆ ನನಗೆ ಸಹ ನೆನಪು, ನನಗೆ ಅರ್ಧ ನೆನಪುಂಟು. ಒಮ್ಮೆ ಮೊಬೈಲ್ ನೋಡಿದ್ದೆ, ಒಮ್ಮೆ ಮೊಬೈಲ್ ಇಟ್ಟೆ, ಬಿದ್ದುಕೊಂಡಿದ್ದೆ. ಎಷ್ಟು ಅರ್ಧ ಗಂಟೆ? 3 ಯಾಕಂದ್ರೆ 3 ಗಂಟೆ 3 ಕಾಲ ಮತ್ತೆ ನೋಡೋದು. ಅದೇ ಅಂದರೆ ಹಾಫ್ ನಿದ್ದೆ, ಹಾಫ್ ಅಲರ್ಟಲ್ಲಿದ್ದೆ. ಹಾಗೆಲ್ಲ ಕತೆ. ಒಂದು ಈಗ ಮೋಡಾಗಿದೆ, ಫುಲ್ ಬಿಸಿಲಿತ್ತಾಗೊಮ್ಮೆ. ಹಾಗೆ ಇನ್ನು ಏನಂತಿಲ್ಲ ತೋರಿಸ್ಲಿಕ್ಕೆ. ಸೇಮ್ ರೂಟೀನ್. ಸಂಜೆ ಒಂದು ಇಲ್ಲಿ ವ್ಲಾಗ್ ಮಾಡೋದು, ಔಟರ್ ಶೂಟ್ ಮಾಡೋದು. ಸೊ ಇದು ಹಾಗೆ ಇರ್ತದೆ. ಅಂತಾರೆ ಇನ್ನೆಂತಿಲ್ಲ, ಇನ್ನೂ ಎಂಡ್ ಮಾಡಿದೆ ವ್ಲಾಗನ್ನು. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಇರ್ತೇನೆ. ಸೊ ಇದಾಗಿತ್ತು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.